ಇನ್ನು ಹುಸ್ಕೂರು ಮಧುರಮ್ಮ ಜಾತ್ರೆಯ ತೇರು ಉರುಳಿ ಅವಘಡ ಪ್ರಕರಣದಲ್ಲಿ ಅಮಾಯಕರ ಮೇಲೆ ಕ್ರಮವಾಗಿದೆ. ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಲೋಪದೋಷಗಳಿದ್ರೂ ಕೂಡ ಕೆಳ ಹಂತದ ಅಧಿಕಾರಿಗಳ ಮೇಲೆ ಅಮಾನತು ಅಸ್ತ್ರವನ್ನ ಪ್ರಯೋಗಿಸಲಾಗಿದ್ದು, ಕರ್ನಾಟಕ ರಿಪಬ್ಲಿಕನ್ ಸೇನೆ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾದಂತಹ ವರದಿ ನಿಮ್ಮ ಮುಂದೆ. ಹುಸ್ಕೂರು ಮದ್ದೂರಮ್ಮ ಜಾತ್ರೆ ತೇರು ಅವಘಡ. ತಹಶೀಲ್ದಾರ್ ಎಸ್ಕೇಪ್, ಆರ್ಐ ವಿಎ ತಲೆದಂಡ. ಹಿರಿಯ ಅಧಿಕಾರಿಗಳ ಬದಲು ಸಣ್ಣ ಅಧಿಕಾರಿಗಳಿಗೆ ಶಿಕ್ಷೆ. ಬರೋಬ್ಬರಿ 200 ವರ್ಷಗಳ ಇತಿಹಾಸ ಇರೋ ಹುಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ಗಗನಚುಂಬಿ ತೇರುಗಳೇ ಆಕರ್ಷಣೆ. ಅವುಗಳನ್ನು ಕಣ್ತುಂಬಿಕೊಳ್ಳೋಕೆ ಲಕ್ಷಾಂತರ ಜನ ಭಕ್ತರು ಸೇರ್ತಾರೆ. ಆದರೂ ತಾಲೂಕು ಆಡಳಿತ ಭಕ್ತರ ಸುರಕ್ಷತೆ ಬಗ್ಗೆ ಜಾತ್ರೆಯಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರಲಿಲ್ಲ. ಅನೇಕ ಬಾರಿ ತೇರುಗಳು ಉರುಳಿ ಬಿದ್ದಿದ್ರು, ಭಕ್ತರಿಗೆ ಸಣ್ಣ ಗಾಯ ಕೂಡ ಆಗಿರಲಿಲ್ಲ. ಆದರೆ ಈ ಬಾರಿ ಮಾತ್ರ ರಾಯಸಂದ್ರ ತೇರು ದೇವಾಲಯದ ಸಮೀಪವೇ ಮಳೆಗಾಳಿಗೆ ಉರುಳಿ ಬಿದ್ದ ಪರಿಣಾಮ 2 ಸಾವನ್ನಪ್ಪಿದ್ದು 8 ಮಂದಿ ಗಾಯಗೊಂಡಿದ್ರು. ದುರಂತ ನಡೆದಾಗ ಸ್ಥಳದಲ್ಲಿ ಕನಿಷ್ಠ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಲಿಲ್ಲ. ಕೊನೆಗೆ ಪೊಲೀಸರು ತಮ್ಮದೇ ವಾಹನದಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ ಘಟನೆ ನಡೆದು 3 ದಿನದ ಬಳಿಕ ಗಾಯಾಳುಗಳನ್ನು ನೆಪಕ್ಕೆ ಭೇಟಿ ಮಾಡಿ ಕೈ ತೊಳೆದುಕೊಂಡಿದ್ರು. ಆದರೆ ಇದೀಗ ಜಾತ್ರೆ ವೇಳೆ ಹಗಲಿರುಳು ದುಡಿದ ರೆವಿನ್ಯೂ ಇನ್ಸ್ಪೆಕ್ಟರ್ ಪ್ರಶಾಂತ್, ಗ್ರಾಮ ಲೆಕ್ಕಿಗ ಕಾರ್ತಿಕ್ರನ್ನ ಹೊಣೆಯಾಗಿಸಿ ಅಮಾನತು ಮಾಡಲಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಆ ವೃತ್ತದ ಆರ್ಐ ಪ್ರಶಾಂತ್ ರವರನ್ನ ಮತ್ತು ಗ್ರಾಮ ಲೆಕ್ಕಾಧಿಕಾರಿಯನ್ನು ಅಮಾನತುಪಡಿಸಿದ್ದಾರೆ ಕಾರ್ತಿಕ್ ರವರನ್ನ. ನಮಗೆ ಬಹಳ ಬೇಸರ ಆಗ್ತದೆ. ನಮಗೆ ಯಾಕೆ ಬೇಸರ ಆಗ್ತದೆ ಅಂತಂದರೆ, ಒಬ್ಬ ಪ್ರಾಮಾಣಿಕ ಅಧಿಕಾರಿ, ನಾವು ಸುಮಾರು ಒಂದು 10-15 ವರ್ಷಗಳಿಂದ ಅವ್ರನ್ನ ನೋಡಿದ್ದೇವೆ. ಜನರಿಗೆ ಸ್ಪಂದಿಸ್ತಕ್ಕಂಥ ವಿಚಾರ, ಜನರ ಕೆಲಸ ಮಾಡ್ತಕ್ಕಂಥ ವಿಚಾರವನ್ನು ಬಹಳ ಹತ್ತಿರದಿಂದ ನೋಡಿದ್ದೇವೆ. ಅಂಥ ಅಧಿಕಾರಿಯನ್ನು ಇವರು ಅವೈಜ್ಞಾನಿಕವಾಗಿ ಅಮಾನತುಪಡಿಸಿದ್ದಾರೆ ಅಂತಂದರೆ ನಮಗೆ ಬಹಳ ಬೇಸರ ಆಗ್ತದೆ. ಇನ್ನು ಹುಸ್ಕೂರು ಮದ್ದೂರಮ್ಮ ದೇವಾಲಯ ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರೋ ದೇಗುಲ ಆಗಿದೆ. ತಹಶೀಲ್ದಾರ್ ಸಂಪೂರ್ಣ ಜವಾಬ್ದಾರಾಗಿರ್ತಾರೆ. ಮಾಧ್ಯಮಗಳಲ್ಲಿ ತಹಶೀಲ್ದಾರ್ ನಿರ್ಲಕ್ಷ್ಯದ ಬಗ್ಗೆ ಸುದ್ದಿ ಆಗ್ತಾ ಇದ್ದಂತೆ ನೆಪಕ್ಕೆ ಗಾಯಾಳುಗಳನ್ನ ಭೇಟಿ ಮಾಡಿ ಪರಿಹಾರಕ್ಕೆ ಕುಂಟು ನೆಪ ಹೇಳಿ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ ಎಸ್ಕೇಪ್ ಆಗಿದ್ರು. ಹಿರಿಯ ಅಧಿಕಾರಿಗಳಿಗೆ ಮಂಕುಬೂದಿ ಎರಚಿ ತಾನು ತಪ್ಪಿಸಿಕೊಂಡು ಕಿರಿಯ ಅಧಿಕಾರಿಗಳನ್ನ ಬಲಿಪಶು ಮಾಡಲಾಗಿದೆ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾಡೋದ್ರಿಂದ ನೀವು ಸುಮ್ಮನೆ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡೋಂಥ ಒಂದು ಕಾರ್ಯನ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ ಇದಕ್ಕೆ ತೀವ್ರವಾಗಿ ಖಂಡಿಸ್ತೀವಿ. ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಈ ರೀತಿಯ ಒಂದು ಪ್ರಾಮಾಣಿಕ ಅಧಿಕಾರಿಗಳನ್ನು ನೀವು ದಯವಿಟ್ಟು ಹಿಂಪಡಿಬೇಕಾಗಿ ನಿಮ್ಮಲ್ಲಿ ವಿನಂತಿ. ಅತ್ತಿಬೆಲೆ ಪಟಾಕಿ ದುರಂತದಲ್ಲಿ ಬರೋಬ್ಬರಿ 16 ಮಂದಿ ಸಾವಿಗೆ ಕಾರಣವಾಗಿದ್ದ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್ ಅಮಾನತುಗೊಂಡ್ರು. ಮತ್ತೆ ಆನೇಕಲ್ಗೆ ವಕ್ಕರಿಸಿ ಇದೀಗ ಮದ್ದೂರಮ್ಮ ಜಾತ್ರೆಯಲ್ಲಿ ಸಾವು ನೋವುಗಳಿಗೆ ಕಾರಣವಾಗಿದ್ರೂ ಯಾವುದೇ ಕ್ರಮ ಇಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಮುಂದೆ ಸರ್ಕಾರ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್ ವಿರುದ್ಧ ಕ್ರಮ ಜರುಗಿಸ್ತಾರಾ ಅಂತ ಕಾದು ನೋಡಬೇಕಿದೆ. ಮೂರ್ತಿ ಸಿ, ಜಿ ಕನ್ನಡ ನ್ಯೂಸ್, ಆನೇಕಲ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.